ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಿದೆ. ಇದು ಹೈ ವೋಲ್ಟೇಜ್ ಮ್ಯಾಚು. ಎಲ್ಲ ಸೆಟ್ ಆಗಿರೋ ಪ್ಲೇಯರ್ಸ್ ಇದ್ದಾರೆ, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿದ್ದಾರೆ. ಹೈ ಸ್ಕೋರ್ ಮ್ಯಾಚು ಆಗೋ ಸಾಧ್ಯತೆ ಇದೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ 200+ ಹೊಡೆದು ಮ್ಯಾಚ್ ಗೆಲ್ತಾರೆ ಅಂತ ಗ್ಯಾರಂಟಿ ಇದೆ. ಆಲ್ ದಿ ಬೆಸ್ಟ್ ಹೇಳ್ತೀನಿ ಇಂಡಿಯಾ ಟೀಮಿಗೆ. ನನ್ನ ಫೇವ್ರೇಟ್ ಪ್ಲೇಯರ್ ಕೊಹ್ಲಿ. ನಾನು ಕೊಹ್ಲಿ ಸಪೋರ್ಟ್ ಮಾಡ್ತೀನಿ. ರೋಹಿತ್ ಶರ್ಮಾನು ಚೆನ್ನಾಗಿ ಆಡಲಿ, ಎಲ್ಲರೂ ಚೆನ್ನಾಗಿ ಆಡಬೇಕು. ಒಟ್ಟು ಇಂಡಿಯಾ ಮ್ಯಾಚ್ ಗೆಲ್ಲಬೇಕು, ಕಪ್ಪು ಇಂಡಿಯಾನೇ ಗೆಲ್ಲಬೇಕು. ಬೌಲಿಂಗಲ್ಲಿ ಸಿರಾಜ್, ಬೂಮ್ರಾ ಒಳ್ಳೆ ಬೌಲಿಂಗ್ ಲೈನಪ್ ಇದೆ. ಪಿಚ್ ಬಗ್ಗೆ ಇನ್ನೂ ಪಿಚ್ ರಿಪೋರ್ಟ್ ಕೊಟ್ಟಿಲ್ಲ ಅವರು. ಒಟ್ಟು ಬೌಲಿಂಗ್ ಸಪೋರ್ಟ್ ಇದೆ ಪಿಚ್ ಅಂತ ಹೇಳ್ತಿದ್ದಾರೆ. ನೋಡಿ, ಇನ್ನೂ ವರ್ಕ್ ಮಾಡ್ತಿದ್ದೀವಿ ಪಿಚ್ ಮೇಲೆ ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಾಗ ಗೊತ್ತಾಗುತ್ತೆ. ಮೋದಿಜಿ ಪ್ರಧಾನಮಂತ್ರಿ ಮತ್ತೆ 3ನೇ ಟರ್ಮ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇನ್ನು ನಮ್ಮ ದೇಶ ಸೆಕ್ಯೂರಿಟಿ ಎಲ್ಲ ಇನ್ನೂ ಜಾಸ್ತಿ ಮಾಡ್ತಾರೆ. ಒಳ್ಳೆ ಬದ್ಧ ಲೀಡರು ಮತ್ತೆ ದೇಶಕ್ಕೆ ಪ್ರಧಾನಮಂತ್ರಿ ಆಗಿ ಬರಲಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚು ಅಷ್ಟೇ, ಇಂಡಿಯಾ ವಿನ್ ಆಗೇ ಆಗತ್ತೆ ಅಂತ ಒಂದು ಗ್ಯಾರಂಟಿ ಇದೆ. ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ಯಾಮ್. ಹಲೋ ಸರ್, ನನ್ನ ನೇಮ್ ವರ್ಷಿನಿ. ಸೊ ತುಂಬ ಖುಷಿ ಆಗ್ತಿದೆ ಇಂಡಿಯಾ ಪಾಕಿಸ್ತಾನ ಜೊತೆ ಆಡೋದು. ಅಫ್ಕೋರ್ಸ್ ಇಂಡಿಯಾನೇ ಗೆಲ್ಲುತ್ತೆ, ಇಂಡಿಯಾನೇ ಗೆಲ್ಲಬೇಕು. ಅದರಲ್ಲಿ ಎಲ್ಲರೂ ಸಹ ಚೆನ್ನಾಗಿ ಆಡಲಿ ಅಂತಲೇ ನಾನು ವಿಶ್ ಮಾಡೋದು. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು. ಬಿಕಾಸ್ RCB ಫೇಲ್ಯೂರಿಂದ ಸ್ವಲ್ಪ ಅವ್ರು ಡೌನ್ಫಾಲ್ ಆಗಿದ್ದಾರೆ. ಅಟ್ಲೀಸ್ಟ್ ಈ ಮ್ಯಾಚ್ನಲ್ಲಿ ಅವರು ಚೆನ್ನಾಗಿ ಆಡಿಬಿಟ್ಟು ಎಲ್ಲರ ಹೋಪ್ನ ಉಳಿಸ್ಲಿ ಅಂತ. KL ರಾಹುಲ್ ಚೆನ್ನಾಗಿ ಆಡ್ಬೋದು. ಹಾರ್ದಿಕ್ ಪಾಂಡ್ಯ ಆಡಬೇಕು. ಬೌಲಿಂಗ್ನಲ್ಲಿ ಸಿರಾಜ್, ಬೂಮ್ರಾ. ಹಾಂ ಸರ್, ಚೆನ್ನಾಗಿ ಆಲ್ ದಿ ಬೆಸ್ಟ್ ಇಂಡಿಯಾ. ಅಫ್ಕೋರ್ಸ್ ಪಾಕಿಸ್ತಾನ ಮೇಲೆ ಗೆದ್ದು ಬರಲೇಬೇಕು. ನಮ್ಮ ಇಂಡಿಯಾಗೆಲ್ಲನೂ ಒಳ್ಳೆಯದೇ ಆಗ್ತಿದೆ. ಇದೊಂದು ಸಹ ಟ್ರೋಫಿನ ತಗೊಂಡು ನಮ್ಮ ಇಂಡಿಯಾ ವಾಪಸ್ ಬರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸರ್. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಿದ್ದಾರೆ, ಏನು ಅನಿಸುತ್ತೆ ನಿಮಗೆ? ವಿನ್ ಆಗ್ತಾರೆ. ರೋಹಿತ್ ಶರ್ಮಾ 50+ ಹೊಡಿಬೇಕು. ಇಂಡಿಯಾ ವಿನ್ ಆಗ್ತಾರೆ. ಸೊ ಯಾವುದೇ ಗ್ರಡ್ಜ್ ಇಲ್ಲದೆ ಗೇಮ್ ಥರ ಆಡ್ಕೊಂಡು ಹೋಗ್ಬೇಕು. ವಿನ್ ಆಗ್ತಾರೆ ಇಂಡಿಯಾ. ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಬೂಮ್ರಾ. ಬೌಲಿಂಗ್ ಚೆನ್ನಾಗಿ ಅಭಿನಯ. ಮತ್ತು ಪಾಕಿಸ್ತಾನ್ ಇನ್ನೊಂದ್ಸಲ ಹೇಳೋದಾ ರೀಟೇಕ? ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ. ಆ ಮ್ಯಾಚಲ್ಲಿ ನಮ್ಮ ಬಾಸ್ ರೋಹಿತ್ ಶರ್ಮಾ ಅವರು ಅವ್ರು ಸೋಲಿಲ್ಲದ ಸರ್ದಾರ. ಈ ಸಲ ನಮ್ಮದೇ ಕಪ್ಪು. T20 ವರ್ಲ್ಡ್ ಕಪ್ ಅಂದರೆ ಇಂಡಿಯಾನೇ ಬರೋದು. ಪಾಕಿಸ್ತಾನ ಮೇಲೂ ಗೆಲ್ತೀವಿ. ಜೈ ಓ. ಈಗ ನಾವು ಆಲ್ರೆಡಿ ಎಲ್ಲರೂ IPL ಮ್ಯಾಚಲ್ಲೇ ನೋಡಿದ್ದೀವಿ ನಮ್ಮದು ಇಂಡಿಯಾ ಟೀಮಲ್ಲಿ ಎಂತೆಂಥ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳಿ. ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಬಟ್ ಆದ್ರೂ ನಮ್ಮ ಇಂಡಿಯಾನೇ ಈ ಸರಿ ವಿನ್ ಆಗೋದು. ಈ ಸರಿ ಕಪ್ ಕೂಡ ನಮ್ಮ ಇಂಡಿಯಾಗೆ ಬರುತ್ತೆ. ವಿರಾಟ್ ಕೊಹ್ಲಿ ನನ್ನ ಫೇವ್ರೆಟ್ ಪ್ಲೇಯರು. ಈ ಸರಿ 100+ ಹೊಡಿಲಿ ಅಂತ. ರೋಹಿತ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾರೆ. ಆಮೇಲೆ ಬೂಮ್ರಾ ಆಗಿರ್ಬೋದು, ಆಮೇಲೆ ಸಿರಾಜ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಕೀರ್ತಿ. ಇಂಡಿಯಾ ವಿನ್ ಆಗತ್ತೆ ಅನಿಸ್ತಿದೆ. ಅಫ್ಕೋರ್ಸ್ ವಿನ್ ಆಗುತ್ತೆ. ಅದೇ ವಿರಾಟ್ ಚೆನ್ನಾಗಿ ಆಡ್ಬೋದು. ಮತ್ತು ರೋಹಿತ್ ಶರ್ಮಾ ನನ್ನ ಫೇವ್ರೆಟ್, ಅವನು ಚೆನ್ನಾಗಿ ಆಡ್ತಾನೆ. ಅದೇ ವಿನ್ ಆಗ್ತಾರೆ ಪಕ್ಕ ಅಷ್ಟೆ. ಆಲ್ ದ ಬೆಸ್ಟ್ ಟೀಮಿಗೆ, ಇಂಡಿಯಾ ಟೀಮಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿ. ನೇಹಾ. ಸರ್, ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚು ರೈವಲ್ರಿ ಮ್ಯಾಚೇ ಅಂತ ಹೇಳ್ಬೋದು. ಅದರಲ್ಲಿ ಇಂಡಿಯಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ಪಾಕಿಸ್ತಾನ ಲಾಸ್ಟ್ ಮ್ಯಾಚ್ ಸೋತಿರೋದ್ರಿಂದ ಅವ್ರಿಗೆ ಕಾನ್ಫಿಡೆಂಟ್ ಕಡಿಮೆ ಆಗಿರುತ್ತೆ. ಹಾಗಾಗಿ ಇವತ್ತು ಮ್ಯಾಚಲ್ಲಿ ಇಂಡಿಯಾನೇ ವಿನ್ ಆಗುತ್ತೆ. ವಿರಾಟ್ ಕೊಹ್ಲಿ ಸರ್. ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡೋಕ್ಕಾಗಿಲ್ಲ, ಇವತ್ತು ಚೆನ್ನಾಗಿ ಆಡ್ತಾರೆ. ಇವತ್ತು ಸಿರಾಜ್ ಬೌಲಿಂಗ್ ಲೈನ್ ಚೆನ್ನಾಗಿದೆ ಇಂಡಿಯಾದು. ಹಂಗಾಗಿ ಬೌಲರ್ಸ್ ಚೆನ್ನಾಗಿ ಅಟ್ಯಾಕ್ ಮಾಡಿದ್ವಿ, ಚೆನ್ನಾಗಾಗುತ್ತೆ. ಎಸ್ ಸರ್. ಮೋದಿ ಅವರು ಅಷ್ಟೇ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಂಡಿಯಾನ. ವರ್ಲ್ಡ್ ಲೆವೆಲಲ್ಲಿ ರೆಕಗ್ನೈಸ್ ಮಾಡೋ ಥರ ಮಾಡಿದ್ದಾರೆ. ಇನ್ನು ಮುಂದೆ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ. ಸರ್, ಹಂಗಾಗಿ ಇಂಡಿಯಾನೇ ವಿನ್ ಆದರೆ ಚೆನ್ನಾಗಿರುತ್ತೆ ಸರ್. ಸಹನಾ. We'll be right back.